ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರವಿ ದೇಬೂರು. ಇವತ್ತು ನಾನು ಮಾತಾಡೋ ವಿಷಯ ಭಾಳ ಮಹತ್ವದದ್ದು. ಏನೆಂದರೆ ನಾಳೆ 26ನೇ ತಾರೀಕು ನಮ್ಮ ದೇಶಕ್ಕೆ ಮತದಾನದ ಹಬ್ಬ. ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬ ಮತದಾರ, ಪ್ರಜ್ಞಾವಂತ ಮತದಾರ, ದಯವಿಟ್ಟು ಆಲೋಚನೆ ಮಾಡಿ ನಿಮ್ಮ ಮತ ಚಲಾಯಿಸಿ. ಏನಕ್ಕೆ ಅಂದರೆ ಇವತ್ತು ನಮ್ಮ ಮೋದಿಜಿಯವರು 10 ವರ್ಷದಿಂದ ನಮ್ಮ ಮೋದಿಜಿಯವರು ಪ್ರಧಾನಿಗಳಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ನಿಮಗೂ ಗೊತ್ತು. ಸ್ವಚ್ಛ ಭಾರತ ಆಗಲಿ, ಎಲ್ಲ ಹೆಣ್ಣು ಮಕ್ಕಳಿಗೆ ಶೌಚಾಲಯ ನಿರ್ಮಾಣನೇ ಆಗಲಿ, ಆಮೇಲೆ ಕೊರೋನಾ ಬಂದಾಗ 100 ಕೋಟಿ ಜನಸಂಖ್ಯೆಗೆ, ನಮ್ಮ ದೇಶ ಬಹಳ ದೊಡ್ಡದು, 100 ಕೋಟಿ ಜನಸಂಖ್ಯೆಗೆ ಫ್ರೀ ಇಂಜೆಕ್ಷನ್ ಕೊಟ್ಟರು. ಬೇರೆ ಅಮೇರಿಕಾ ಬೇರೆ ದೇಶ ತತ್ತರಿಸ್ಬಿಡ್ತು. ಆದರೆ ಅವರು ಆ ಕೊರೋನಾ ಸಮಯದಲ್ಲೂ ಫ್ರೀ ಇಂಜೆಕ್ಷನ್ ಕೊಟ್ಟರು. ಆಮೇಲೆ ಜಲ್ ಜೀವನ್ ಮಿಷನ್ ಪ್ರತಿಯೊಂದು ಹಳ್ಳಿಗಳಿಗೆ ನಿಮಗೆ ಗೊತ್ತು, ಫಿಲ್ಟರ್ ವಾಟರು. ಆಮೇಲೆ ಕಿಸಾನ್ ಸಮ್ಮಾನ ಯೋಜನೆ ನಮ್ಮ ರೈತರುಗಳಿಗೆ ಕೇಂದ್ರ ಸರ್ಕಾರದಿಂದ 6,000, ನಮ್ಮ ಯಡಿಯೂರಪ್ಪನವರು ರಾಜ್ಯ ಸರ್ಕಾರದಿಂದ 4,000, ಪ್ರತಿ ವರ್ಷ ಒಬ್ಬ ರೈತನಿಗೆ 10,000 ಫ್ರೀಯಾಗಿ ಬರ್ತಿತ್ತು ನೇರವಾಗಿ ಅಕೌಂಟ್ಗೆ. ಮತ್ತು ರಾಮ ಮಂದಿರ ನಿರ್ಮಾಣ, ರೋಡ್ಗಳೇ, ಹೈವೇ ಆಗಲಿ, ಪ್ರತಿಯೊಂದು ನಮ್ಮ ದೇಶ ಇವತ್ತು ಇಡೀ ಜಗತ್ತೇ ನಮ್ಮ ದೇಶದ ಕಡೆ ತಿರುಗಿ ನೋಡ್ತಾ ಇದೆ. ಆಮೇಲೆ ನಮ್ಮ ದೇಶದ ಗಡಿಯ ರಕ್ಷಣೆ, ಎಲ್ಲ ಧರ್ಮ ಜಾತಿ ಅಂದು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ನಮ್ಮ ಪ್ರಧಾನಿಗಳು. ಅವ್ರನ್ನ ನಾವು ಉಳಿಸ್ಕೋಬೇಕು, ಮತ್ತೊಮ್ಮೆ ಪ್ರಧಾನಿಗಳಾಗಬೇಕು. ದಯವಿಟ್ಟು ಪ್ರತಿಯೊಂದು ಕ್ಷೇತ್ರ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಕ್ಷೇತ್ರ ಯಾವುದು BJP ಕ್ಯಾಂಡಿಡೇಟ್ ನಿಂತಿದ್ದಾರೆ, ಪ್ರತಿಯೊಬ್ಬರಿಗೂ ದಯವಿಟ್ಟು ನೀವು ಅತ್ಯಧಿಕ ಮತದಾನ ಕೊಟ್ಟು BJPಗೆ ಬೆಂಬಲಿಸಿ. ಮತ್ತೊಮ್ಮೆ ನಮ್ಮ ದೇಶ ನಮ್ಮ ಮೋದಿಜಿಯವ್ರನ್ನ ಪ್ರಧಾನಿಗಳಾಗಿ ನೋಡಬೇಕು. ಏನಕ್ಕೆ ದೇಶದ ರಕ್ಷಣೆ, ನಮ್ಮ ರಕ್ಷಣೆ, ದೇಶದ ಅಭಿವೃದ್ಧಿ ಬೇಕು ಅಂದರೆ ದಯವಿಟ್ಟು ನಮ್ಮ ಮೋದಿಜಿಯವರಿಗೆ ವೋಟ್ ಹಾಕಿ. ಮತ್ತು ನಾವು ನಮ್ಮ ಚಾಮರಾಜನಗರ ಕ್ಷೇತ್ರ ಬಾಲರಾಜ್ ಅವರು ನಿಂತಿದ್ದಾರೆ. ಅವರು ಪಕ್ಷೇತರ ಅಭ್ಯರ್ಥಿಯಾಗಿ MLA ಶಾಸಕರಾಗಿದ್ದರು. ಭಾಳ ಸಜ್ಜನ ವ್ಯಕ್ತಿ, ಸರಳ ವ್ಯಕ್ತಿ, ದಯವಿಟ್ಟು ಒಳ್ಳೆಯ ವ್ಯಕ್ತಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಒಳ್ಳೆಯ ವ್ಯಕ್ತಿಗಳು ನಿಂತಿದ್ದಾರೆ BJPಗೆ. ದಯವಿಟ್ಟು ಮೋದಿಯವ್ರಿಗೆ ಬೆಂಬಲಿಸಿ, ಪ್ರತಿಯೊಬ್ಬರೂ ಓಟ್ ಹಾಕಿ. ನಮ್ಮ ಬಾಲರಾಜ್ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಿ. ಅಲ್ಲಿ ಮೈಸೂರಲ್ಲಿ ಒಡೆಯರ್ ನಿಂತಿದ್ದಾರೆ, ಅವ್ರಿಗೂ ಓಟ್ ಹಾಕಿ ಗೆಲ್ಲಿಸಿ. ಪ್ರತಿಯೊಬ್ಬ JDS ಇವತ್ತೇನಾಗಿದೆ, JDS BJP ಸಮ್ಮಿಲನ ಆಗಿದ್ದಾರೆ. ಪ್ರತಿಯೊಂದು ಏನು ಸಮ್ಮಿಲನ ಆಗಿದೆ, ಎಲ್ಲರಿಗೂ BJPಗೆ ನಿಮ್ಮ ಓಟ್ಗಳನ್ನು ಹಾಕಿ ಗೆಲ್ಲಿಸಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಮೋದಿಯವ್ರನ್ನ ಪ್ರಧಾನಿಗಳನ್ನ ನೋಡಬೇಕು ಅಂತ ಇಡೀ ದೇಶ ಜನ ಕಾಯ್ತಾ ಇದೆ, ನನಗೆ ಗೊತ್ತು. ದಯವಿಟ್ಟು ನಿಮ್ಮ ಮತದಾನ ಯಾರಿಗೂ ಮಾರ್ಕೋಬೇಡಿ. ನೀವು ಆಲೋಚನೆ ಮಾಡಿ ಪ್ರತಿಯೊಂದು ಮತ. ಯಾಕಂದರೆ ನಮ್ಮ ದೇಶದ ಪ್ರಶ್ನೆ ಇದು, ನಮ್ಮ ಪ್ರಶ್ನೆ, ನಮ್ಮ ರಕ್ಷಣೆಯ ಪ್ರಶ್ನೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ.